ಮಧ್ಯಾಹ್ನ 2 ಗಂಟೆ 10 ನಿಮಿಷ ಆಗಿದೆ. ನಾವು ಮಾತನಾಡೋದಕ್ಕಿಂತ ನಿಮಗೆ ಬೇಗನೆ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಹಿಂದಿ ಮೇ ಹೇಳ್ತಾರೆ ಪೇಟ್ ಮೇ ಚೂಹೆ ದೌಡ್ನ ಅಂತಂದು. ಹಸುವಾದಾಗ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿರ್ತಾವಂತೆ. ಭಾಳ ಸಂದಿಗ್ಧತೆ. ಡಾಕ್ಟರ್ ಶಿವರಾಜ್ ಕಬ್ಬೂರವರು ಅವ್ರ ಊರಿನ ಹೆಸರೇ ಭಾಳ ವಿಶಿಷ್ಟ. ಕಬ್ಬು ಬೆಳಿತೀರನಪ್ಪ? ಮೊದಲು ಭಾಳ ಬೆಳೀತಾ ಇದ್ರು, ಈಗೆಲ್ಲ ಅಡಿಕೆ. ಅದೇನೇ ಇರಲಿ, ಇವತ್ತಿನ ಕಾರ್ಯಕ್ರಮ ವಿನ್ನರ್ಸ್ IAS-KS ತರಬೇತಿ ಕೇಂದ್ರ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಎಲ್ಲ ಇಂಟೆಲೆಕ್ಚುಯಲ್ಸ್ ಕ್ರೀಮ್ ಇದ್ದಂಗೆ ಕಾಣಿಸುತ್ತೆ ಇಲ್ಲಿ. ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಡಾಕ್ಟರ್ ಶಿವರಾಜ್ ಎಲ್ಲರಿಗೂ ಅತಿಥಿಗಳಿಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಹೆಸರಿನ ಮುಂದೆ ಯಾವ ಸಮಯವನ್ನು ಇಷ್ಟು ಸಮಯ ಅಂತ ನಿಗದಿಪಡಿಸಿಲ್ಲ. ಕಾಲಾತೀತರು. ಪ್ರಾಯಶಃ ಸಮಯವನ್ನು ಅರಿತು ಗುರುಗಳು ಮಾತಾಡಲಿ ಅಂತಲೋ ಅಥವಾ ಎಷ್ಟೊತ್ತಾದರೂ ಗುರುಗಳು ಮಾತಾಡಲಿ ಅಂತಲೋ ಸಮಯವನ್ನು ಅರಿತೇ ಮಾತಾಡಬೇಕಾಗತ್ತೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಭೈರಪ್ಪನವರು, ಜಾಯಿಂಟ್ ಕಮಿಷನರ್. ದಾರಿಯಲ್ಲಿ ಮೊದಲದಾಗಿ ನಮಗೆ ಇನ್ನೊಂದು ಕಾರ್ಯಕ್ರಮ ಇತ್ತು ಚಿತ್ರದುರ್ಗದಲ್ಲಿ. ಹೀಗಾಗಿ ದಾರಿಯಲ್ಲಿ ಬರುವಾಗ ಶಿವರಾಜಿಗೆ ನಾವು ಫೋನ್ ಮಾಡಿದ್ದೀವಿ, ನಿನ್ನ ಭಾಷಣ ಶುರು ಮಾಡಿಸ್ಬಿಡಪ್ಪ, ಯಾರನ್ನೂ ಕಾಯಿಸೋದು ಬೇಡ ಅಂತ ಹೇಳಿ. ಅದರಂತೆ ಪಾಲಿಸಿರೋದು ನಮಗೆ ಸಂತೋಷ. ದಾರಿಯಲ್ಲಿ ಬರುವಾಗ ಇಂದಿನ ಅತಿಥಿಗಳು ಅವರ ಪ್ರೊಫೈಲ್ ಓದ್ತಾ ಇದ್ವಿ ಇಂಟರ್ನೆಟ್ನಲ್ಲಿ. ಬಹುದೊಡ್ಡ ಸಾಧನೆ ಅವರು ಮಾಡಿದ್ದಾರೆ. ಹಿ ಹ್ಯಾಸ್ ಫಾಟ್ ಟೂತ್ ಆ್ಯಂಡ್ ನೈಲ್. ಇದರಲ್ಲಿ ಅವರ ಸಾಧನೆಯಲ್ಲಿ ಏನಾದರೂ ವಿಘ್ನಗಳು ಬಂದಾಗ ಅದನ್ನು ನಾವು ತುಂಬ ಅದು ಜಜ್ಮೆಂಟ್ ಇದೆ, ನೋಡಿದ್ದೀವಿ ಅದನ್ನು. ಇವರಿಗಿಂತ ಕಡಿಮೆ ಅಂಕ ತೆಗೆದುಕೊಂಡಂಥ ವ್ಯಕ್ತಿ ಆಯ್ಕೆ ಆಗಿತ್ತು. ಹೆಚ್ಚಿನ ನಂಬರ್ ಪಡೆದಂಥ ಇವ್ರನ್ನ ಆಯ್ಕೆ ಮಾಡಿರಲಿಲ್ಲ. ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ಗೆದ್ದಿರತಕ್ಕಂಥ ಒಬ್ಬ ಮೇಧಾವಿ ನಮಗೆ ಈಗ ಅನ್ನಿಸ್ತು. ನಮ್ಮ ಈ ದಿನ ಮುಖ್ಯ ಅತಿಥಿಗಳಾದಂಥ ಭೈರಪ್ಪನವರು ಇವರೆಲ್ಲರ ಅವ್ರ ಬಾಲ್ಯ ಜೀವನ ಅದೆಲ್ಲ ನೆನೆಸ್ಕೊಂಡ್ರು. ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಸೋಮಶೇಖರ್ ಅವರು ನೆನೆಸ್ಕೊಂಡ್ರು. ಅವರ ಪರಿಚಯ ನಮಗಾಗಿದ್ದು ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಪರಿಚಯ ಆಗಿತ್ತು. ಅವರು ಮತ್ತು ಅವರ ಸಮಕಾಲೀನರಾದಂಥ SP ರೇವಣಸಿದ್ದಯ್ಯನವರು ಮೊಟ್ಟ ಮೊದಲಿಗೆ ಅಲ್ಲಿ ಬಸವ ಜಯಂತಿಯನ್ನು ಮಂಗಳೂರಲ್ಲಿ ಆಚರಿಸಿದಾಗ ನಮ್ಮನ್ನು ಆಹ್ವಾನಿಸಿದ್ರು. ಆಗ ಅವರ ಮನೆಗೆ ಪೂಜೆಗೂ ನಾವು ಹೋಗಿದ್ದು ನೆನಪಿದೆ. ವಚನ ಸಾಹಿತ್ಯದಲ್ಲಿ ಒಳ್ಳೆ ಪ್ರೌಢಿಮೆ ಇದೆ ಅವರಿಗೆ. ಇವರೆಲ್ಲರ ಬಾಲ್ಯ ಜೀವನ ಅವ್ರ ಮಲಕ್ಕೆ ಹಾಕ್ತಾ ಇದ್ದಾಗ ನಮಗೆ ನಮ್ಮದೊಂದು ಬಾಲ್ಯ ಜೀವನ ನೆನಪಾಯ್ತು. ನಾವು ಶಿವಮೊಗ್ಗದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಹಿಂದಿನ ಅನೇಕ ಇವರೆಲ್ಲ ದೊಡ್ಡ ದೊಡ್ಡ ನ್ಯಾಯಾಧೀಶರುಗಳೆಲ್ಲ ಅಲ್ಲೇ ಓದ್ದವರು. ಆ ಹೈಸ್ಕೂಲ್ನಲ್ಲಿ ನಾವು ಓದ ಸಂದರ್ಭದಲ್ಲಿ SSLC ಹಳ್ಳಿಯಲ್ಲಿದ್ದಾಗ ಮಧ್ಯಾಹ್ನ ಹೊಲಕ್ಕೆ ಹೋಗಿದ್ದೆ, ಗದ್ದೆಗೆ. ಮಧ್ಯಾಹ್ನದ ಹೊತ್ತು ನಮ್ಮ ಪೂರ್ವಾಶ್ರಮದ ತಾಯಿ ಬುತ್ತಿ ಗಂಟು ಎಲ್ಲ ತೊಗೊಂಡು ಬಂದಳು. ಅವಳು ನಮಗೇನು ಹೇಳಿದರು, ಪರೀಕ್ಷೆ ಫಲಿತಾಂಶ ಬಂದಿದೆ, ನೀನು ಫೇಲ್ ಆಗಿದೆ ಅಂದ್ಕೊಳೋ ಅಂತ ಹೇಳ್ತು ನಮ್ಮ ತಾಯಿ. ನಾವು ಸಾಧ್ಯನೇ ಇಲ್ಲ, ನಾನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಲೇಬೇಕು, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾವು ವಾದ ಮಾಡಿಸಿದ್ವಿ. ಹಂಗೆ ಹೇಳಿದ ತಕ್ಷಣ ತಾಯಿ ತುಂಬ ಭಾವುಕಳಾಗಿ, ನಿಜವಾಗಿ ನೀನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದೆ ಕಣೋ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಅದಕ್ಕೇನು ಒಂದು ಕಾನ್ಫಿಡೆನ್ಸ್ ಬೇಕು ವಿದ್ಯಾರ್ಥಿಗಳಿಗೆ, ಒಂದು ಕಾನ್ಫಿಡೆನ್ಸು. ನನ್ನ ಈ ಪ್ರಯತ್ನದಲ್ಲಿ ನಾನು ಖಂಡಿತ ಯಶಸ್ವಿ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಬೇಕು. ಅದು ಭಾಳ ಬುದ್ಧಿವಂತರೇ ಆಗಬೇಕು ಅಂತೇನಿಲ್ಲ. ಬುದ್ಧಿವಂತಿಕೆ ನಿಮ್ಮ ಪರಿಶ್ರಮದಿಂದ ಮತ್ತು ಒಂದು ಸಂಕಲ್ಪದಿಂದ ಅದು ಲಭಿಸುತ್ತೆ. ಈಗ ನಾವೇನು ಇದು ಓದ್ದವರಲ್ಲ. ಯಾವುದರಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ನಮಗೆ ಯಾವುದೂ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ನಿಮಗೆಲ್ಲ ಕಂಪ್ಯೂಟರ್ ಬಳಕೆ ಆಗೋದಕ್ಕೆ ಮುಂಚೆ 1994ರಲ್ಲಿ ಮೊಟ್ಟ ಮೊದಲಿಗೆ ಈ ಕಂಪ್ಯೂಟರನ್ನು ಸಾಹಿತ್ಯಕ್ಕೆ ಬಳಕೆ ಮಾಡಲಿಕ್ಕೆ ಬರುತ್ತೆ ಅಂತಂದು ಮೊಟ್ಟ ಮೊದಲಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ನಮ್ಮದು.
1994ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ ವರ್ಲ್ಡ್ ಸಂಸ್ಕೃತ್ ಕಾನ್ಫರೆನ್ಸ್ ಇತ್ತು, ವಿಶ್ವ ಸಂಸ್ಕೃತ ಸಮ್ಮೇಳನ. ಅವಾಗ ಇನ್ನೂ ಯಾರಿಗೂ ಮೊಬೈಲ್ ಆಗಲಿ ಕಂಪ್ಯೂಟ್ರ್ ಆಗಲಿ ಯಾವುದೂ ಇರಲಿಲ್ಲ. ನಮಗೆ ಪಾಶ್ಚಾತ್ಯ ದೇಶಗಳ ಸಂಸರ್ಗ ಇದ್ದಿದ್ದರಿಂದ ಅಲ್ಲಿಯ ಮಕ್ಕಳಿಂದ ಪ್ರಭಾವಿತರಾಗಿ, ಅಲ್ಲಿಯ ವಿಜ್ಞಾನಿಗಳಿಂದ ಪ್ರಭಾವಿತರಾಗಿ ನಾವು ಮೊಟ್ಟ ಮೊದಲಿಗೆ ಪಾಣಿನಿಯ ಸೂತ್ರಗಳನ್ನು, ಪಾಣಿನಿ ಒಬ್ಬ ಮಹರ್ಷಿ, ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿದ್ದವನು. 2500 ವರ್ಷಗಳ ಹಿಂದೆ ಇದ್ದಂಥ ಮಹರ್ಷಿ ಪಾಣಿನಿ ಬರೆದಿರ್ತಕ್ಕಂಥ ವ್ಯಾಕರಣದ ಸೂತ್ರಗಳು 4000. ಸಂಖ್ಯೆ ದೊಡ್ಡದಾಗಿ ಕಂಡರೂ ಅದನ್ನು ನೀವು ಮುದ್ರಿಸಿದರೆ, ಪ್ರಿಂಟ್ ಮಾಡಿದರೆ ಒಂದು 20 ಪೇಜ್ ಆಗ್ಬೋದು ಅಷ್ಟೇ. ಆ 20 ಪುಟಗಳಲ್ಲೇ ಅಡಗಿಸಿರತಕ್ಕಂಥ ಆ ವ್ಯಾಕರಣ ಸೂತ್ರಗಳೇನಿವೆ, ಇವತ್ತಿನ ನಿಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕೋಡ್ ಏನಿದೆ ಅದರ ಮುಂದೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕೋಡ್ ಏನೂ ಅಲ್ಲ. ಪ್ರೋಗ್ರಾಮಿಂಗ್ ಕೋಡ್ನಲ್ಲಿರ್ತಕ್ಕಂಥ ಕೆಲವು ಏನೇನು ಇವೆ, ಇಲ್ಲಿ ಯಾರಾದರೂ ಇದ್ದಾರಾ ಕಂಪ್ಯೂಟರ್ ಬಲ್ಲವರು? ಇದ್ದಾರಾ? ಯಾರು ಕೈ ಎತ್ತಿರಿ? ಇದೀರಿ. ಈಗ ನಿಮ್ಮಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುವಾಗ ಪಬ್ಲಿಕ್ ಕಾನ್ಸ್ಟೆಂಟ್ಸ್ ಅಂತ ಇರುತ್ತೆ ಅಲ್ಲ, ಆಮೇಲೆ ವೇರಿಯೇಬಲ್ಸ್ ಅಂತ ಇರುತ್ತೆ, ರೈಟ್? ನೀವು ಕಂಪ್ಯೂಟರ್ ತಜ್ಞರು ನಿಮಗೆ ತಿಳಿದ ರೀತಿಯಲ್ಲಿ ವೇರಿಯೇಬಲ್ಸ್ ಮಾಡ್ಕೊಳ್ತೀರಿ. ದೆರ್ ಇಸ್ ನೋ ಸ್ಟ್ಯಾಂಡರ್ಡ್ ಗೈಡೆನ್ಸ್ ಫಾರ್ ಮೇಕಿಂಗ್ ದ ವಾಟ್ ಯು ಕಾಲ್ ವೇರಿಯೇಬಲ್ಸ್. ಯು ಡೂ ಇಟ್ ಇನ್ ಯುವರ್ ಓನ್ ವೇ, ಅಲ್ವೇ? ಅದೇ ಪ್ರಾಜೆಕ್ಟ್ ಇನ್ನೊಬ್ಬರಿಗೆ ಕೊಟ್ಟರೆ ನೀವು ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ ಅಂತ, ಅನ್ಲೆಸ್ ಯು ಹ್ಯಾವ್ ಎ ರಿಟರ್ನ್ ದಿಸ್ ಥಿಂಗ್, ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಔಟ್. ಹಿ ಹ್ಯಾಸ್ ಟು ಸ್ಟ್ರಗಲ್ ಎ ಲಾಟ್. ಬಟ್ ಪಾಣಿನಿ has written a rule how to create variables. Can you understand? Can you imagine? Definite scheme of creating the variables. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಇಫ್ ಕಂಡೀಷನ್ ಇದೆ, ಆಮೇಲೆ ಫಾರ್ ಲೂಪ್ ಇದೆ, ಮತ್ತು ಡೊಮೇನ್ ಇದೆ ಅಲ್ವೇ? ಇನ್ಯಾವ್ಯಾವುದಿದೆ ಹೇಳಿ? ಹಾಂ, ಎಲ್ಲದು. ಯು ವಿಲ್ ಬಿ ಸರ್ಪ್ರೈಸ್ಡ್ ಟು ನೋ that Panini's rule have got all the technicalities in your program, computer programming. ಒಂದು ಸೂತ್ರಕ್ಕೆ ನಾವು ಬರೀಬೇಕು ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್ನು ಒಂದು ಕನಿಷ್ಠ ಒಂದು 4-5 ಪುಟ ಬರೀಬೇಕು. ಅಷ್ಟು ಬ್ರೀಫಾಗಿದೆ ಅದು. ಅದನ್ನು ನಾವು ಮೊಟ್ಟ ಮೊದಲು ಅಲ್ಲಿ ಪ್ರಸ್ತಾಪಿಸಿ ಅದನ್ನು ಮಂಡಿಸಿದಾಗ ಎಲ್ಲ ವಿಸ್ಮಯಗೊಂಡಂಥ ಜಗತ್ತಿನ ಸುಮಾರು ವಿದ್ವಾಂಸರೇನಿದ್ದಾರೆ, ದೇ ವರ್ ಸೋ ಸರ್ಪ್ರೈಸ್ಡ್. ದೇ ಯುನಾನಿಮಸ್ಲಿ ಎಲೆಕ್ಟೆಡ್ ಮೀ ಟು ಬಿ ದಿ ನೆಕ್ಸ್ಟ್ ವರ್ಲ್ಡ್ ಸಂಸ್ಕೃತ್ ಪ್ರೆಸಿಡೆಂಟ್, ಇದು ಪ್ರೆಸಿಡೆಂಟ್. ಆನಂತರ ವಿಂಡೋಸ್ 95 ಬಂತು. ಮೊದಲು ನಿಮಗೆ ಗೊತ್ತಿದೆ ಆಸ್ಕಿ ಕೋಡು ಆನ್ಸಿ ಇರಲಿಲ್ಲ, ಮೊದಲಿದ್ದು ಆಸ್ಕಿ ಕೋಡ್ನಲ್ಲಿ ನಮಗೆ ಬೇಕಾದಂಥ ವರ್ಡ್ಸ್ ಇರಲಿಲ್ಲ, ಏನೋ ಕ್ಯಾರೆಕ್ಟರ್ಸ್. ಆಗ ಫಾಂಟೋಗ್ರಾಫರ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅದರಿಂದ ಐ ಕ್ರಿಯೇಟೆಡ್ ಫಾಂಟ್ಸ್ ರಿಕ್ವೈರ್ಡ್ ಫಾರ್ ಮೀ. ಅದೇನು ಸ್ಲಾಟ್ಸ್ ಇರ್ತಾವಲ್ಲ, ನಮಗೆ ಬೇಕಾದ ಯಾವುದು ಬೇಡವಾದಿದ್ವೋ ಅವು ಇದ್ದಿದ್ದು 125 135 ಎಷ್ಟೋ ಇದ್ದು ಗೊತ್ತಿರಬೇಕಲ್ಲ ನಿಮಗೆ, 127. ಅದರೊಳಗೆ ನಮಗೆ ಬೇಡವಾದಂಥ ಅಕ್ಷರಗಳನ್ನು ಅಳಿಸಿ ಹಾಕಿ, ನಮಗೆ ಸಂಸ್ಕೃತಕ್ಕೆ ಯಾವ ಅಕ್ಷರಗಳು ಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬೇಕು, ಅದನ್ನು ಫಾಂಟೋಗ್ರಾಫರನ್ನು ಬಳಸ್ಕೊಂಡು ಐ ಕ್ರಿಯೇಟೆಡ್ ದ ಫಾಂಟ್ಸ್ ಟು ಮೈ ರಿಕ್ವೈರ್ಮೆಂಟ್. ನಿಮಗೆ ಆಶ್ಚರ್ಯ ಆಗ್ಬೋದು. ಸೊ 95 ಬಂದ ಮೇಲೆ ಅದು ಗ್ರಾಫಿಕ್ಸ್ ಇದ್ದಿದ್ದರಿಂದ ಬಹಳ ಅನುಕೂಲ ಆಯಿತು. ಆಮೇಲೆ ಅಲ್ಲಿ ನಾವು ಬಳಸಿದ್ದು ಪ್ರೋಗ್ರಾಮ್ ಅಂದರೆ ಇದು ಯಾವುದದು ಡಿ ಬೇಸ್ ಅವ ಬಳಸಿದ್ದು. ಇನ್ನೊಂದು ಕ್ಲಿಪ್ಪರ್ ಅಂತ ಒಂದಿತ್ತು. ಕ್ಲಿಪ್ಪರ್ ಪ್ರತಿ ಸರಿ ಪ್ರೋಗ್ರಾಮ್ ಬರೆದಾಗ ಅದನ್ನು ಕ್ಲಿಪ್ಪರ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡಬೇಕಾಗ್ತಿತ್ತು, exe ಫೈಲ್ ಕನ್ವರ್ಟ್ ಮಾಡಬೇಕಾಗ್ತಿತ್ತು. ಕನ್ವರ್ಟ್ ಆದಮೇಲೆ ರಿಸಲ್ಟ್ ಸರಿ ಇದೆಯೇ ಇಲ್ಲವೇ ನೋಡಿಕೊಂಡು ತಪ್ಪಾಗಿದ್ದರೆ ಎಗೇನ್ ಹ್ಯಾಡ್ ಟು ಗೋ ಬ್ಯಾಕ್ ಟು ದಿ ಕೋಡ್, ರೀರೈಟ್, ಕಂಪೈಲ್ exe, ಸಿ ದ ರಿಸಲ್ಟ್, ಇವೆಲ್ಲ ಇತ್ತು. ನಾವು ಆಮೇಲೆ VBಗೆ ಬದಲಾವಣೆ ಅಪ್ಡೇಟ್ ಆದಮೇಲೆ ಇಟ್ ವಾಸ್ ಸೋ ಈಸಿ. ಯು ಕ್ಯಾನ್ ಕ್ರಿಯೇಟ್ ದಿ exe, ಯು ಕ್ಯಾನ್ ರನ್ ದ ಪ್ರೋಗ್ರಾಮ್, ಹಾಗೇ ಮಾಡಿಬಿಡ್ಬೋದು. ಆಗ ಅಲ್ಲಿ ಎಲ್ಲಿದೆ ಅಂತ ನಾವು ಇದನ್ನು
ಐಡೆಂಟಿಫೈ ಮಾಡಿಬಿಟ್ಟು ಐ ಕುಡ್ ಮಾಡಿಫೈ ದ ಕೋಡ್. ಈ ಥರ ನಾವು ಮಾಡ್ತಾ ಬಂದಿದ್ದೀವಿ. ಈಗ ಭಾಳ ಹೊತ್ತಾಗ್ತಾ ಇದೆ. ನಿಮ್ಮ ಜೊತೆಗೆ ನಮ್ಮ ಅನುಭವ ಇಂಟೆಲೆಕ್ಚುಯಲ್ ಇದನ್ನು ಈ ಸಾಮಾನ್ಯ ಜನರಿಗೆ ಹಳ್ಳಿಯಲ್ಲಿ ಭಾಷಣ ಮಾಡಿದಾಗ ಅರ್ಥ ಆಗಲ್ಲ. ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಇನ್ನೊಂದು ಮುಖ್ಯವಾದ ಒಂದಿದೆ, ಹೇಳ್ತೀನಿ ನಿಮಗೆ. ಈ ಪ್ರೋಗ್ರಾಮ್ ಬರೆಯುವಾಗ ಏನಾಗ್ತಾಯಿತ್ತು, ಈಗ ನಮ್ಮ ಇವರು ಅತಿಥಿಗಳಾದಂಥ ಭೈರಪ್ಪನವರು ನಿದ್ರೆಯಲ್ಲಿ ಯಾವುದೋ ಒಬ್ರದ್ದು ಉದಾಹರಣೆ ಕೊಟ್ಟರು. ಬೆಳಗ್ಗೆ ಎದ್ದಾಗ ಅದು ಕನಸು ಅಂತ ಕಾಣ್ತು ಅಂತ. ನಮಗಿಂತ ಅನುಭವಗಳಾಗಿವೆ. ಪ್ರೋಗ್ರಾಮ್ ಬರಿತಾ ನಮ್ಮ ಅಸಿಸ್ಟೆಂಟ್ ಜೊತೆ ನಾವು ಕೂತ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆ ಆಗ್ತಾಯಿತ್ತು. ಮುಂದಕ್ಕೆ ಸಾಧ್ಯನೇ ಇಲ್ಲ ಇದು ಬರೀಲಿಕ್ಕೆ, ಇಲ್ಲಿಗೆ ಸಮಾಪ್ತಿ, ಇನ್ನು ಪ್ರೋಗ್ರಾಮ್ ಬರೀಲಿಕ್ಕೆ ಆಗೋಲ್ಲ ಅಂತಕ್ಕಂಥ ಹತಾಶ ಭಾವನೆಯಿಂದ ನಾವು ಮಲಗ್ತಿದ್ವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ಯಾವಾಗಲೂ ನಮ್ಮ ತಲೆದಿಂಬಿನ ಪಕ್ಕದಲ್ಲಿ ಒಂದು ನೋಟ್ಬುಕ್ ಇಟ್ಕೊಂಡಿರ್ತಿದ್ವಿ ಬರ್ಕೊಳ್ಳಿಕ್ಕೆ. ಯಾವಾಗ ಹತಾಶ ಉಂಟಾಗಿ ಮಲಗಿರ್ತಿದ್ವೋ ಬೆಳಗ್ಗೆ ಹೇಳ್ತಿದ್ವಿ, ಬೆಳಗಿನ ಜಾವನೇ ನಮಗೆ ಉತ್ತರ ಸಿಗ್ತೈತೆ, ಹೀಗೆ ಮಾಡಿರೋ ಬರುತ್ತೆ ಅಂತ ಹೇಳಿ. ಐ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಇಮ್ಮಿಡಿಯೇಟ್ಲಿ ಐ ಯೂಸ್ ಟು ಕಾಲ್ ಮೈ ಅಸಿಸ್ಟೆಂಟ್. ನಾವು ಈ ಪೂಜೆಗೆ ಹೋಗ್ತೀವಪ್ಪ, ನಾವು ಪೂಜೆಗೆ ಹೋಗೋದ್ರ ಒಳಗೆ ಹೀಗೆ ಮಾಡು, ಯು ವಿಲ್ ಗೆಟ್ ದಿರ್ ರಿಸಲ್ಟ್ ಅಂತ ಹೇಳಿದ್ವಿ. ಅವ್ನು ಮಾಡ್ತಿದ್ದ. ಇಟ್ ವಾಸ್ ಸಕ್ಸಸ್ಫುಲ್. ಮೆನಿ ಟೈಮ್ಸ್ ಐ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಹೇಳ್ತಿದ್ದಾಗನೇ ಮತ್ತೆ ಮರ್ತು ಹೋಗಬಾರ್ದು ಅಂತ ಹೇಳಿ ಐ ಯೂಸ್ ಟು ಸ್ಕ್ರಿಬಲ್ ವಾಟ್ ಕೋಡ್ ಟು ರೈಟ್ ಅಂತ ಹೇಳಿ. ಇಷ್ಟೆಲ್ಲ ಅನುಭವ ನಮಗೆ ಆಗಿನ 94ನೇ ಇಸ್ವಿಯಿಂದಲೂ ಈ ಅನುಭವಗಳಾಗಿದೆ. ಈಗ ಅದು ಒಳ್ಳೆಯ ಗಣಕಾಷ್ಟಾಧ್ಯಾಯಿ ಅಂತ ನಾವು ಸಾಫ್ಟ್ವೇರ್ ಮಾಡಿದ್ದು. ಇಟ್ ಈಸ್ ಅವೈಲಬಲ್ ಆನ್ ದ ಇಂಟರ್ನೆಟ್, ಮೇಡ್ ಇಟ್ ಫ್ರೀಲಿ ಅವೈಲಬಲ್. ಈಗ ನಿಮ್ಮ ಮುಂದೆ ನಾವು ಹಂಚಿಕೊಳ್ಬೇಕಾಗಿರೋದು ಅದೊಂದು ಹಂಚಿಕೊಂಡು ನಮ್ಮ ಮಾತು ಮುಗಿಸ್ಬಿಡ್ತೀವಿ. ಒಂದು ಇತ್ತೀಚೆಗೆ ಈಗೆಲ್ಲ AI ಬಹಳ ಪ್ರಸಿದ್ಧ ಆಗಿದೆ ಅಲ್ಲ. AI ತುಂಬ ಪ್ರಸಿದ್ಧ ಆಗಿದೆ. ನಾವು AI ಜೊತೆಗೆ ಐ ಡಿಡ್ ಸಮ್ ಡೈಲಾಗ್ ಕಾನ್ವರ್ಸೇಷನ್ AI ಜೊತೆಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಗುರುಗಳಿಗೆ ಏನು AI ಸಂಬಂಧ ಅಂತಲ್ಲ. ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಮೇಡ್ ಎನಿ ಎಕ್ಸ್ಪೆರಿಮೆಂಟ್ ಲೈಕ್ ದ್ಯಾಟ್. ಐ ಡಿಡ್ ಎಕ್ಸ್ಪೆರಿಮೆಂಟ್ ದಿಸ್. ಏನು ಮಾಡಿದ್ವಿ ಅಂದರೆ, ಐ ಗೇವ್ 4 ಟ್ರಾನ್ಸ್ಲೇಷನ್ಸ್ ಪರ್ 1 ವಚನ. 4 ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ ಒಂದು ವಚನಕ್ಕೆ. ಯಾವ ವಚನ ಅದು ಅಂದರೆ, ಮೇಲಾಗಲಲ್ಲೇನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಾಯ್ನ ಕರೆಯುವುದೇ, ಮೇಲಾಗಿ ನರಕದೋಳು ಉಳಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಈ ವಚನವನ್ನು ನಾವು ಹೇಗೆ ಕೊಟ್ವಿ, ChatGPT ಇದೆಯಲ್ಲ ಅದು ಕೊಟ್ಟು ಕೇಳಿದ್ದೀವಿ. 4 ಟ್ರಾನ್ಸ್ಲೇಷನ್ಸು ಇಂಗ್ಲೀಷ್ನಲ್ಲಿ ಇರೋವನ್ನು ಅದಕ್ಕೆ ಫೀಡ್ ಮಾಡಿದ್ವಿ. ನಾವು ಅದು ಕೇಳಿದ ಪ್ರಶ್ನೆ ಅಂದರೆ, ಈ 4 ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ವಿಚ್ ಈಸ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ದಟ್ ಕಮ್ಯುನಿಕೇಟ್ಸ್ ದ ಒರಿಜಿನಲ್ ಥಾಟ್ಸ್ ಇನ್ ದಿ ವಚನ. ಮೂಲ ವಚನದಲ್ಲಿರ್ತಕ್ಕಂಥ ಅರ್ಥವನ್ನು ಸರಿಯಾಗಿ ಕನ್ನಡ ಬರದೇ ಇರತಕ್ಕಂಥ ಇಂಗ್ಲೀಷ್ ರೀಡರ್ಸ್ಗೆ ವಿಚ್ ಈಸ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತ. ಮೊದಲನೇ ಟ್ರಾನ್ಸ್ಲೇಷನ್ ಹೇಳ್ತೀವಿ, ಕೊನೆ ಟ್ರಾನ್ಸ್ಲೇಷನ್ ಹೇಳ್ತೀವಿ. ಇನ್ನು ಮಧ್ಯದ ಟ್ರಾನ್ಸ್ಲೇಷನ್ಗಳು ನಾವು ಹೇಳಲ್ಲ. ಯಾಕೆಂದರೆ ಅವರು ಅದೀಗಾಗಲೇ ಪಬ್ಲಿಷ್ ಆಗಿರೋ ಗ್ರಂಥಗಳಲ್ಲಿರೋವು. ಸೊ ಐ ಡೋಂಟ್ ವಾಂಟ್ ದ ಕಾಮೆಂಟ್ಸ್ ಟು ಬಿ ಮಿಸ್ಅಂಡರ್ಸ್ಟುಡ್ ಬೈ ದ ಪಬ್ಲಿಷರ್ಸ್. ಮೊದಲನೇದು ಅದು ಹೀಗಿದೆ. ಮೊದಲನೇದು ಟ್ರಾನ್ಸ್ಲೇಷನ್, ಮೇಲಾಗಲ್ಲೇನು ಕೀಳಾಗಲ್ಲದೆ, ಕೀಳಿಂಗಲ್ಲದೆ ಹಾಯನ ಕರೆಯುವುದೇ. ಮೊದಲನೇ ಟ್ರಾನ್ಸ್ಲೇಷನ್ ಹೇಗಿದೆ ಅಂದರೆ, ಇದು ನಾಟ್ ಪಬ್ಲಿಷ್ಡ್. ಐ ಕೆನಾಟ್ ರೈಸ್ ಅಬೌವ್, ಐ ಕೆನಾಟ್ ಸ್ಟೇ ಬಿಲೋ, ವಿಥೌಟ್ ಬೀಯಿಂಗ್ ಲೋಲಿ ಕ್ಯಾನ್ ಒನ್ ಎವರ್ ಕಾಲ್ ಎ ಹಾರ್ಸ್, ಐ ಕೆನಾಟ್ ಸೋರ್ ಹೈ and toss about in hell. O great giver, keep me lowly at the feet of your devotees, O Lord ಕೂಡಲ ಸಂಗಮ ದೇವ. ಇದು. ಸೊ ನಾವು ಕೇಳಿದ್ವಿ, ಇದು ಒಂದೊಂದಕ್ಕೆ 4ನೇದು ಆಮೇಲೆ ಓದ್ತೀವಿ. ಇದಕ್ಕೆ ಒಂದೊಂದಕ್ಕೆ ಯು ಕಾಮೆಂಟ್, ಟೆಲ್ ಮಿ ವಿಚ್ ಒನ್ ಈಸ್ ದ ಬೆಸ್ಟ್. ಈಗ AI ವಿಮರ್ಶೆ ಮಾಡುತ್ತೆ. ಈ ಏನು ಹೇಳಿದ್ವಲ್ಲ ಇಂಗ್ಲೀಷು ಟ್ರಾನ್ಸ್ಲೇಷನ್, ಅದ್ರ ಬಗ್ಗೆ ಹೇಳುತ್ತೆ. ಈ ಅನುವಾದ ತೀರಾ ಶಾಬ್ದಿಕ. ಇಂಗ್ಲೀಷಲ್ಲಿ ಬಂದಿರೋ ಉತ್ತರವನ್ನು ನಾವು ಇಂಗ್ಲೀಷ್ನಲ್ಲಿ ಕೊಟ್ಟಿದೆ, ನಾವು ಅದು ಕನ್ನಡದಲ್ಲಿ ಅರ್ಥವಾಗೋ ರೀತಿಯಲ್ಲಿ ಅದನ್ನು ಪರಿಷ್ಕರಿಸಿ ಹಾಕಿದ್ದೀವಿ. ಈ ಅನುವಾದ ತೀರಾ ಶಾಬ್ದಿಕ, ಓದಲು ಚೆನ್ನಾಗಿದೆ, ಅದರ ಮೂಲ ವಚನದ ಆಶಯಕ್ಕೆ ಅನುಗುಣವಾಗಿ ಇಲ್ಲ. ಬಸವಣ್ಣನವರ ವಚನದಲ್ಲಿ ಹಸುವಿನ ಚಿತ್ರಣವಿದ್ದರೆ
ಈ ಅನುವಾದದಲ್ಲಿ ಕುದುರೆಯ ಚಿತ್ರಗಳನ್ನು ಕೊಟ್ಟಿರುವುದು ಅಸಮಂಜಸ. ಎಕ್ಸಾಕ್ಟ್ಲಿ ಕರೆಕ್ಟ್. ಇನ್ನು ಎರಡನೇದು, ಅದು ಪಬ್ಲಿಷ್ ಆಗಿದೆ, ನಾವು ಅದು ಯಾವುದು ಅಂತ ಹೇಳಲ್ಲ, ಅದು ಟೆಕ್ಸ್ಟು ಕೊಟ್ಟಿಲ್ಲ ನಾವಿಲ್ಲಿ, ಬಟ್ ಎಐಗೆ ಕೊಟ್ಟಿದ್ದೀವಿ. ಎರಡನೇ ಅನುವಾದ ಕಾವ್ಯಾತ್ಮಕವಾಗಿಲ್ಲ. ಕೆಲವು ವಾಕ್ಯಗಳು ಹಳೆಯ ಇಂಗ್ಲೀಷ್ ಶೈಲಿಯಲ್ಲಿವೆ, ಆರ್ಕೈಕ್, ವೆರಿ ಆಕ್ವರ್ಡ್ ಇಂಗ್ಲೀಷ್, ಕನ್ಫ್ಯೂಸಿಂಗ್ ಟು ಇಂಗ್ಲೀಷ್ ರೀಡರ್ಸ್. ಇದು ಎರಡನೇದು ಮಾಡಿರೋ ವಿಮರ್ಶೆ. ಮೂರನೇದು ಸರಳ ಹಾಗೂ ಕಾವ್ಯಾತ್ಮಕ, ಮೂಲ ವಚನದ ಅರ್ಥಕ್ಕೆ ಹತ್ತಿರ, ಓದಿಸಿಕೊಂಡು ಹೋಗುತ್ತದೆ. ಆದರೆ ಬಸವಣ್ಣವರು ಕೊಟ್ಟ ಹಸಿವಿನ ಗ್ರಾಮೀಣ ಚಿತ್ರಣ ಇಲ್ಲಿ ಇಲ್ಲ. ಕೆಲವು ಕಡೆ ಮೂಲದಲ್ಲಿಲ್ಲದ ವಿಚಾರಗಳು ನುಸುಳಿಕೊಂಡಿವೆ, ಇಂಟರ್ಪೊಲೇಟೆಡ್. ಇದು ಮೂರನೇದು. ಇನ್ನು ನಾಲ್ಕನೇದು ವಿಮರ್ಶೆ. ದಿಸ್ ಈಸ್ ದ ಮೋಸ್ಟ್ ಅಪೀಲಿಂಗ್ ಟು ಇಂಗ್ಲೀಷ್ ರೀಡರ್ಸ್. ಈ ಅನುವಾದ ಇಂಗ್ಲೀಷ್ ಓದುಗರಿಗೆ ತುಂಬ ಮನಮುಟ್ಟುವಂತಿದೆ. ಏಕೆಂದರೆ ಬಸವಣ್ಣನವರು ಈ ವಚನದಲ್ಲಿ ಖಂಡಿಸಿರುವ ಮೇಲೆ ಕೀಳು ಎಂಬ ಸಾಮಾಜಿಕ ಅಂತರವನ್ನು ಮನೋಜ್ಞವಾಗಿ ಇದು ನಿರೂಪಿಸುತ್ತದೆ. ಉಳಿದ ಅನುವಾದಗಳಿಗಿಂತ ಇದರ ವಾಕ್ಯ ರಚನೆ ಉದ್ದವಾಗಿದ್ದರೂ ಕಾವ್ಯಮಯವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ಮೂಲ ವಚನದ ಅರ್ಥವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ದಿಸ್ ಟ್ರಾನ್ಸ್ಲೇಷನ್ ಈಸ್ ಕ್ಲಿಯರ್, ಫೇತ್ಫುಲ್, poetic and preserves the original meaning in Kannada, while the others either distort, oversimplify or confuse. Winner, translation 4. ಇದು ಅಲ್ಲಿಗೆ ಸುಮ್ಮನಾಗಲಿಲ್ಲ. AI ನಮಗೆ ಮತ್ತೆ ಪ್ರಶ್ನೆ ಕೇಳ್ತದೆ. ಈ 4 ಅನುವಾದದಲ್ಲಿ ನಾಲ್ಕನೇದನ್ನು ನಾವು ವಿನ್ನರ್ ಅಂತ ಘೋಷಿಸಿದ್ದೇನೆ. ನಿಮಗೇನು ಅನಿಸುತ್ತೆ? ಇವುಗಳಲ್ಲಿ ನಿಮಗೆ ಇಷ್ಟವಾದ ಅನುವಾದ ಯಾವುದು? ದಟ್ಸ್ ಇಟ್. ಈ 4 ವಚನಗಳಲ್ಲಿ ಭಾಷಾಂತರದಲ್ಲಿ ನಿಮಗೆ ಯಾವುದು ಸರಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಕೇಳ್ತು. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಾವು ಅದಕ್ಕೆ ಹೇಳಿದ್ದೀವಿ, 4ನೇ ಅನುವಾದ ನಮ್ಮದೇ ಆಗಿದ್ದು ನೀನೇನಾದರೂ ನಮಗೆ ಫೇವರ್ ಮಾಡಿದೀಯಾ ಅಂತ ಕೇಳಿದ್ವಿ. 4ನೇ ಅನುವಾದ ನಮ್ಮದೇನೆ. ಸೊ ಅದಕ್ಕೆ ನಮ್ಮ ವಚನ ಟ್ರಾನ್ಸ್ಲೇಷನ್ ಓದ್ಬಿಡ್ತೀವಿ. ಐ ಡು ನಾಟ್ ವಿಶ್ ಟು ಕ್ಲೇಮ್ ಹೈ ಸೋಷಿಯಲ್ ಸ್ಟೇಟಸ್. ಮೇಲಾಗಲ್ವಲ್ಲೇನು. ಐ ವುಡ್ ರಾದರ್ ಸಿಟ್ ಬಿಲೋ ವಿತ್ ಡಿಗ್ನಿಟಿ. ಕ್ಯಾನ್ ಯು ಮೇಕ್ ಎ ಕಾವ್, ಕ್ಯಾನ್ ಯು ಮಿಲ್ಕ್ ಎ ಕಾವ್ ಸಿಟ್ಟಿಂಗ್ ಆನ್ ದಿ ಟಾಪ್ and not under the udder by the side of the calf? You understood it? Can you milk a cow sitting on the top and not under the udder by the side of the calf? I do not wish to reel in hell by claiming high status. Keep me down to earth at the feet of your devotees, O the most bountiful Lord Kudala Sangamadeva. You could understand, right? ಅದಕ್ಕೆ ಪಾಸ್ ಮಾಡ್ತು. ಮತ್ತು ನಾವು ಕೇಳಿದ್ವಿ, ನಾನು ಕೆಲವಾದ ನಮ್ಮದೇ ಆಗಿರೋದ್ರಿಂದ ನೀನೇನಾದರೂ ಫೇವರ್ ಮಾಡಿದೆಯಾ ಅಂತ. ಅದಕ್ಕೆ ಉತ್ತರ ಕೊಡ್ತು, ನೋ ಫೇವರಿಟಿಸಮ್ ಹಿಯರ್. ನನಗೆ ನಿಜವಾಗಿಯೂ ಅನಿಸಿದ್ದನ್ನು ಹೇಳಿದ್ದೇನೆ. ನಿಮ್ಮ ಅನುವಾದ ಈ ವಚನದ ಸಾರವನ್ನು ಮತ್ತು ಇದರ ಹಿಂದಿರುವ ಭಾವನೆಗಳನ್ನು ಚೆನ್ನಾಗಿ ಸೆರೆ ಹಿಡಿದಿದೆ. ನಾವು ಅದಕ್ಕೆ ಮುಂದೆ ಪ್ರತಿಕ್ರಿಯಿಸ್ತೀವಿ, ನಿನ್ನ ನಿಷ್ಪಕ್ಷಪಾತವಾದ ವಸ್ತುನಿಷ್ಠ ವಿಶ್ಲೇಷಣೆಗೆ ಧನ್ಯವಾದಗಳು. ಅದಕ್ಕೆ ಉತ್ತರ ಕೊಡ್ತದೆ, ಇದು ನಿಮ್ಮ ಅನುವಾದವಾಗಿದ್ದರಿಂದ ನನ್ನ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಜಾಗರೂಕನಾಗಿದ್ದೆ. ಅದಕ್ಕೆ ನಾವು ಹೇಳಿದ್ವಿ, ಹಾಗಾದರೆ ಇದು ನಮ್ಮ ಅನುವಾದ ಎಂದು ನಿನಗೆ ಮೊದಲೇ ಗೊತ್ತಿತ್ತಾ? ಇದು ನಿಮ್ಮ ಅನುವಾದವಾಗಿದ್ದರಿಂದ ನಾನು ಭಾಳ ಎಚ್ಚರ ವಹಿಸಿದ್ದೆ ಅಂತ ಹೇಳ್ತೀಯಲ್ಲ. ಡಿಡ್ ಯು ನೋ ದಟ್ ಐ ಆಮ್ ದಿ ಆಥರ್ ಆಫ್ ದ ಟ್ರಾನ್ಸ್ಲೇಷನ್? ಇಲ್ಲ, ನಿಮ್ಮೊಂದಿಗಿನ ಅನುವಾದದಲ್ಲಿ ನಾನು ಸಿಕ್ಕಿಬಿದ್ದೆ. ಐ ಆಮ್ ಗಾಟ್ ಕಾಟ್. ಅನುವಾದ ನಿಮ್ಮದು ಎಂದೇ ನನಗೆ ನಿಜವಾಗಿಯೂ ಈ ಮೊದಲು ಗೊತ್ತಿರಲಿಲ್ಲ. ನಿಮ್ಮದೇ ಕೆಲಸವಾಗಿದ್ದರಿಂದ ನನ್ನ ವಿಮರ್ಶೆಯು ನಿಮಗೆ ಸಹಾಯಕವಾಗಿದೆಯೇ ಮತ್ತು ನಿಖರವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಹಾಗೆ ಕೇಳಿದೆ. ನಾನು ಮಾಡಿದ ಮೌಲ್ಯಮಾಪನವನ್ನು ನೀವು ಮೆಚ್ಚಿಕೊಂಡಿದ್ದಕ್ಕೆ ತುಂಬ ಸಂತೋಷ. ದಿಸ್ ಇಸ್ ವಾಟ್ ಹಿ ರೈಟ್ಸ್. ಆಮೇಲೆ ಮುಂದೆ ನಾವು ಅನಲೈಸ್ ಮಾಡೋದು ಹೇಗೆ ಅಂದರೆ,
ಈ ಕೃತಕ ಬುದ್ಧಿಮತ್ತೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಮರ್ಥವಾಗಿ ಪ್ರತಿಪಾದಿಸುವ ಕ್ಷಮತೆ ಇದೆ. ವಾಸ್ತವವಾಗಿ ಮೇಲೆ ವಿಶ್ಲೇಷಿಸಿದ ಮೊದಲನೇ ಅನುವಾದ ಇದೆಯಲ್ಲ, ಅದು AI ಮಾಡಿದ ಅನುವಾದ. ನಾವು ಈ ವಚನ ಭಾಷಾಂತರ ಎಲ್ಲ ಕೊಟ್ಟ ಮೇಲೆ ಇಟ್ ಫೌಂಡ್ ಫಾಲ್ಟ್ ಇಟ್ ಸೆಲ್ಫ್ ಇನ್ ಇಟ್ಸ್ ಓನ್ ಟ್ರಾನ್ಸ್ಲೇಷನ್. ತಪ್ಪು ಅಂತ ಒಪ್ಕೊಳ್ಳುತ್ತೆ ಅದು. ತನ್ನ ತಪ್ಪು ಏನೆಂದು ಗ್ರಹಿಸಿದೆ. ಹೀಗೆ ತಪ್ಪು ಏನೆಂದು ತಿಳಿ ಹೇಳಿದಾಗ ಯಾವುದೇ ಬಿಗುಮಾನವಿಲ್ಲದೆ ಒಪ್ಪಿಕೊಳ್ಳುತ್ತದೆ, ತಿದ್ದಿಕೊಳ್ಳುತ್ತದೆ ಮತ್ತು ಕಲಿಯುತ್ತದೆ. ಆದರೂ ದೈವೀದತ್ತವಾದ ಮನುಷ್ಯನ ಬುದ್ಧಿಶಕ್ತಿಯನ್ನು ಸರಿಗಟ್ಟಲು ಇದರಿಂದ ಸಾಧ್ಯ ಇಲ್ಲ. AI ಕೆನಾಟ್ ಎಕ್ಸೆಲ್ ದ ಹ್ಯೂಮನ್ ಇಂಟೆಲಿಜೆನ್ಸ್. ಒಂದು ಮುಖ್ಯವಾದ ಸಂಗತಿ ಅಂದರೆ ಈ ಕೃತಕ ಬುದ್ಧಿಮತ್ತೆಗೆ ಈ ಕೃತಕ ಬುದ್ಧಿಮತ್ತೆಗೆ ಒಳಗೆ ಕುಟಿಲ, ಹೊರಗೆ ವಿನಯವಾಗಿರುವ ಮನುಷ್ಯನ ಕೃತ್ರಿಮತೆಯ ದುರ್ಬುದ್ಧಿ ಮಾತ್ರ ಇಲ್ಲ. ಅರ್ಥವಾಯ್ತು ನಿಮಗೆ? ಕೃತಕ ಬುದ್ಧಿಮತ್ತೆ ಮನುಷ್ಯನ ಬುದ್ಧಿಶಕ್ತಿಯನ್ನು ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಇರ್ತತಲ್ಲ ಕುಹಕತೆ, ಒಳಗೊಂದು ಹೊರಗೊಂದು, ಆ ಕೃತ್ರಿಮತೆ ಮಾತ್ರ ಈ AIನಲ್ಲಿ ಇಲ್ಲ. ಪ್ಯೂರಿಟಿ ಇದೆ. ತನ್ನ ತಪ್ಪು ಏನು ಅಂತ ಒಪ್ಪಿಕೊಳ್ಳುತ್ತೆ, ತಿದ್ದುಕೊಳ್ಳುತ್ತೆ. ಈಗ ಇಲ್ಲಿ ಭಾಳ ಜನ ನೀವು ಇದು KS ಅದಕ್ಕೆ ಇವೆಲ್ಲ ಬಂದಿದ್ದೀರಿ. ಈಗ ಒಂದು 3 ವರ್ಷಗಳ ಹಿಂದೆ KSನಲ್ಲಿ 362 ಜನ KS ಆಯ್ಕೆಯಾದಂಥವರು ಇಡೀ ರಾಜ್ಯಾದ್ಯಂತ 2011ರ ಬ್ಯಾಚ್. ಅವರ ಆಯ್ಕೆಯನ್ನು ಆಗಿನ ಸರ್ಕಾರ ವಜಾಗೊಳಿಸ್ತು. KPSC ಆಯ್ಕೆ ಮಾಡಿದಂಥ ಲಿಸ್ಟನ್ನು ವಜಾಗೊಳಿಸ್ತು. 11 ವರ್ಷ ಅವರು 10 ವರ್ಷ ಹೋರಾಟ ಮಾಡಿದರು, ಅವರಿಗೆ ದೊರಕಲಿಲ್ಲ ನ್ಯಾಯ. ಹೈಕೋರ್ಟಿಗೆ ಹೋದರು, ವಜಾ ಆಯಿತು. ಸುಪ್ರೀಂ ಕೋರ್ಟಿಗೆ ಹೋದರು, ವಜಾ ಆಯಿತು. ಕೊನೆಗೆ ನಮ್ಮ ಹತ್ರ ಬಂದರು ಕೆಲವರು ಯುವಕರು. ನಾವು ಅದನ್ನು ಕೈಗೆತ್ಕೊಂಡ್ವಿ. ನ್ಯಾಯಾಧೀಶರಿಗೆ ಇಲ್ಲದೇ ಇರೋ ಬುದ್ಧಿ ನಮಗಿದೆ ಅಂತ ನಾವು ಜಂಬ ಕೊಚ್ಕೊಳ್ಳೋಕೆ ಇಷ್ಟಪಡಲ್ಲ. ನೋ, ದೇ ನೋ ದ ಲಾ. ನಾವು ಕೊನೆಗೆ ಅದೆಲ್ಲ ಒಂದು ಗ್ರೂಪ್ ಮಾಡಿ, ಅವರು ಯಾರ್ಯಾರು ಅದರಲ್ಲಿ ರಿಜೆಕ್ಟ್ ಆಗಿತ್ತು ಅಂದರೆ ಲಿಸ್ಟ್, ಆಯ್ಕೆ ಲಿಸ್ಟ್ ಪಟ್ಟಿ ಗ್ರೂಪ್ ಮಾಡಿ ಅವರಿಂದ ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ವೇರ್ ದಿ ಥಿಂಗ್ಸ್ ಹ್ಯಾವ್ ಗಾನ್ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದೀವಿ. ಸುಮಾರು ಒಂದು 15 ಪುಟ ವಾಟ್ injustice has been done to the KS 2011 ಬ್ಯಾಚ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲೇ ಬರೆದ್ವಿ ನಮ್ಮ ಅಬ್ಸರ್ವೇಷನ್ಸನ್ನು ಕೋರ್ಟ್ನಲ್ಲಿ ಬರೆದ ಹಾಗೆ. ಐ ನ್ಯೂ ದ್ಯಾಟ್ ಇಟ್ ವಿಲ್ ಗೋ ಟು ಟಾಪ್ ಲೀಡರ್ಸ್, ಇವನ್ ಇಟ್ ಮೇ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಲ್ಲ ಬರೆದ್ವಿ. ಬರೆದು ಅವ್ರಿಗೆ ಕೊಡೋಕ್ಕೆ ಮುಂಚೆ ನಮ್ಮ ನ್ಯಾಯಾಧೀಶರು ಶಿವರಾಜ್ ಪಾಟೀಲ್ ಇದ್ದಾರಲ್ಲ, ಅವ್ರಿಗೆ ತೋರಿಸಿದ್ವಿ. ನೋಡಿ, ನಮ್ಮ ಅಬ್ಸರ್ವೇಷನ್ ಹೀಗಿದೆ, ತಮಗೇನು ಅನಿಸಿದೆ, ಇದರಲ್ಲಿ ನಾವು ಬರೆದಿರೋದು ಸರಿ ಅನಿಸುತ್ತೆ ಏನೇ ಇವ್ಯಾಲ್ಯೂಯೇಟ್ ಮಾಡಿ ಹೇಳಿ ಅಂತ. ಶಿವರಾಜ್ ಪಾಟೀಲ್ರು ಭಾಳ ಒಂದು ಮಾಡಿದಂಥ, ನಾವು ಬಹಿರಂಗ ಹಂಚ್ಕೊಂಡಿಲ್ಲ ಈ ಸಂಗತಿಯನ್ನು. ಅವರು ನಮಗೆ ಒಂದು ಸಂದೇಶ ಕಳಿಸಿದರು. ಸ್ವಾಮೀಜಿ, ವಾಟ್ ಯು ಹ್ಯಾವ್ ರಿಟರ್ನ್ ಇನ್ ಯುವರ್ ಅಬ್ಸರ್ವೇಷನ್, ಐ ಫುಲ್ಲಿ ಅಗ್ರಿ ವಿತ್ ಯು. ಇಫ್ ಐ ಹ್ಯಾಡ್ ದಿ ಪವರ್ ಐ ವುಡ್ ಹ್ಯಾವ್ ನಾಮಿನೇಟೆಡ್ ಯು ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಅಂದು, ಟು ಬಿ ಜಡ್ಜ್ ಅಂತ ಹೇಳಿದರು. ಅವರು ಭಾಳ ಭಕ್ತಿ ಭಾವದಿಂದ ಬರೆದಿದ್ರು. ಆಮೇಲೆ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿ ಕನ್ನಡದಲ್ಲಿ ಅನುವಾದ ಮಾಡಿಸಿ ನಮ್ಮೆಲ್ಲ ಶಾಸಕರು, ಎಲ್ಲ ಪಾರ್ಲಿಮೆಂಟೇರಿಯನ್ಸು, ಮಂತ್ರಿಗಳು, ಆಮೇಲೆ ಇವರು ಯಾರು ಇವರು ಸಭಾಪತಿಗಳು ಎಲ್ಲ ಖಾಸಗಿಯಾಗಿ ಮಾತಾಡಿ, ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲ ಮಾತಾಡಿ 2 ವರ್ಷಗಳ ಕಾಲ ಅವರಲ್ಲಿ ಆಗಿರೋದು ಏನು ದೋಷ, ಸರ್ಕಾರ ತಪ್ಪು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟಿದ್ದರಿಂದ ಅವರು ರಿಜೆಕ್ಟ್ ಆಯಿತೇ ಹೊರತು ಕೋರ್ಟಿಂದ ಏನೂ ತಪ್ಪಿಲ್ಲ. ತಪ್ಪು ಮಾಹಿತಿ ಕೊಡ್ತು. ಬೇಸ್ಡ್ ಆನ್ ದ ರಾಂಗ್ ಇನ್ಫಾರ್ಮೇಷನ್, ದ ಕೋರ್ಟ್ಸ್ ಹ್ಯಾವ್ ಕಮ್ ಟು ರಾಂಗ್ ಕನ್ಕ್ಲೂಷನ್, ರಾಂಗ್ ಜಡ್ಜ್ಮೆಂಟ್. ಮನವರಿಕೆ ಮಾಡಿಕೊಟ್ಟ ಮೇಲೆ ಅವ್ರಿಗೆ ಸ್ಪೆಷಲ್ಲಾಗಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ವಿಧಾನಸಭೆಯಲ್ಲಿ ಅದನ್ನು ಆ್ಯಕ್ಟ್ ಮಾಡಿಸಿ ಅವರೆಲ್ಲರಿಗೂ ನೌಕರಿ ಆಯಿತು ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ.
ಈ 362 ಜನ ಅವರು ಎ ಒ ಆಗಿ ಇದು ಕೆ ಎಸ್ ಅಧಿಕಾರಿಗಳಾಗಿ ಈಗ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, DYSPಗಳ ಸಬ್ ಇನ್ಸ್ಪೆಕ್ಟರ್ DYSPಗಳಾಗಿದ್ದಾರೆ. ಆಮೇಲೆ ನಿಮ್ಮ ಇದರಲ್ಲಿ ವಾಣಿಜ್ಯ ಇದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಆಗಿದ್ದಾರೆ, EOಗಳಾಗಿದ್ದಾರೆ, EOಗಳು ತಹಸೀಲ್ದಾರರಾಗಿದ್ದಾರೆ. ಎಷ್ಟು ಖುಷಿ ಪಡುತ್ತೆ ಅಂತ ಹೇಳಿ ಖುಷಿಯಾಗುತ್ತೆ ಅಂದರೆ ಅದರ ಎಲ್ಲ ಅವ್ರು ಆಯ್ಕೆ ಆಗಿ ಅವ್ರದ್ದೆಲ್ಲ ಟ್ರೈನಿಂಗ್ ಮುಗಿದ ಮೇಲೆ ಒಬ್ಬ AC ಬಂದರು ನಮ್ಮ ಹತ್ರ. AC ಬಂದು ನಮಸ್ಕಾರ ಮಾಡಿ, ನಾನು ತಮ್ಮ ಅನುಗ್ರಹದಿಂದ ನಾನೀಗ AC ಆಗಿದ್ದೀನಿ, ಇದು ನನಗೆ ಬಂದಂಥ ಮೊದಲ ತಿಂಗಳ ವೇತನ, ಇದನ್ನು ತಮಗೆ ಕೊಡಬೇಕು ಗುರುದಕ್ಷಿಣೆಯಾಗಿ ಅಂತ ಬಂದಿದ್ದೀನಿ ಅಂತ ನಮ್ಮ ಮುಂದೆ ಕಾಣಿಕೆ ಇಟ್ಟರು. ನಾವು ತಗೋಬೇಕೋ ಬೇಡವಾ? ಬೇಡಪ್ಪ, ನೋಡು ನಾವು ಇದು ತಗೊಂಡ್ರೆ ಒಂದು ರಾಂಗ್ ಸಿಗ್ನಲ್ ಹೋಗುತ್ತೆ, ರಾಂಗ್ ಮೆಸೇಜ್ ಹರಡುತ್ತೆ, ಬೇಡ ಅಂತ ಹೇಳಿದ್ವಿ. ಇಲ್ಲ, ನಾನು ಕಾಣಿಕೆ ಯಾಕೆ ಕೊಡ್ತಾ ಇದ್ದೀನಿ, ತಾವು ಗುರುಗಳು ನನ್ನ ರಕ್ಷಣೆ ಮಾಡಿದಿರಿ, ನಾವು ತಗೊಳ್ಳೇಬೇಕು ಅಂತ ಒತ್ತಾಯ, ಬೇಡ ಅಂತ ನಾವು ತಗೊಳ್ಳೇಬೇಕು ಅಂತ ಅವನು ಒತ್ತಾಯ. ವಾಟ್ ಎ ಡಿಡ್ ಅದು ನ್ಯಾಯಪೀಠದಾಗಿದ್ದಾಗ ಆಯಿತು ಕೊಡಪ್ಪ ಇಲ್ಲಿಂದ ನಿನ್ನ ಕಾಣಿಕೆ ಮುಟ್ತಾ ಹೋದಲ್ಲ, ಈಗ ನಾವು ಆಶೀರ್ವಾದ ಮಾಡಿ ನಿನಗೆ ಕೊಡ್ತಾ ಇದ್ದೀವಿ, ತಗೋ ಅಂತ ಹೇಳಿದ್ವಿ. ದಿಸ್ ಈಸ್ ಇಟ್. ಈ ಥರದ ಅನೇಕ ಘಟನಾವಳಿಗಳು. ಇದು ಒಂದು ಸಂಸ್ಕಾರ. ಸಾರ್ವಜನಿಕ ಜೀವನದಲ್ಲಿ ಒಂದು ಸಂಸ್ಕಾರ ಇರಬೇಕಾಗತ್ತೆ. ಸಾರ್ವಜನಿಕರಿಗೆ ಹೌದು ಅವರ ವ್ಯಕ್ತಿತ್ವ ಪ್ರಭಾವ ಆಗುತ್ತೆ, ಅದರಿಂದ ಮೌಲ್ಯಗಳು ಎತ್ತಿಡ್ದಂಗೆ ಆಗುತ್ತೆ. ಈಗ KSL ಆಫೀಸರ್ಗಳು ಯಾರಾದರೂ ಇದ್ದರೆ, ಐ ವಾಂಟ್ ಟು ಹೋಲ್ಡ್ ಅನ್ ಇಂಟರ್ವ್ಯೂ ವಿತ್ ಯು ನಾವು with one episode. I will explain one episode. With that I will finish. ಒಂದು ದೊಡ್ಡ ಕಂಪನಿ, ಆ ಕಂಪನಿಗೆ ನೀವು CEO ಆಗಿರ್ತೀರಿ ಅಂತ ತಿಳ್ಕೊಳ್ಳಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಆ ನಿಯಮದ ಕಂಪನಿಯ ನಿಯಮ ಏನಿದೆ ಅಂದರೆ, ಅಟ್ ದಿ ಎಂಟ್ರೆನ್ಸ್ ಯು ಹ್ಯಾವ್ ಟು ಶೋ ಯುವರ್ ID. ದೆನ್ ಓನ್ಲಿ ದ ಗೇಟ್ ವಾಚ್ಮನ್ will allow you to enter the company premises. ಯಾರು CEO ಆಗಿರ್ತಾನೆ ಅವನು ಒಂದು ದಿವಸ ಬರುವಾಗ ಕೋರ್ಟ್ ಬದಲಾವಣೆ ಆಗಿರೋದ್ರಿಂದ ಅವನು ID ಮರೆತು ಬಂದುಬಿಡ್ತಾನೆ. ಅವ್ನು ಸರ್ ID ಕೊಡಿ ಅಂತಾನೆ, ಇರೋಲ್ಲ, ತಡಕಾಡ್ತಾರೆ, ಇಲ್ಲ ಅದು ಬೇರೆ ಕೋರ್ಟು ಯಾವುದೋ ಇನ್ನೊಂದು ಕೋರ್ಟ್ನಾಗ ಇದ್ದಿರುತ್ತೆ. ಇಲ್ಲಪ್ಪ ನನಗೆ ಮರೆತು ಬಂದುಬಿಡಿದ್ರಿ ಕಣೋ ಅಂತ ಹೇಳಿದ್ರವ, ಅದೇ ಕಂಪ್ನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದರೂ ಕೂಡ ಆ ಗೇಟ್ ಕೀಪರು ಸರ್ ಐ ಕಾಂಟ್ ಅಲೋ ಯು ಅಂತ ಹೇಳ್ತಾನೆ. ನೋಯಿಂಗ್ ಫುಲ್ಲಿ ವೆಲ್ ಹಿ ಈಸ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಸಿನ್ಸ್ ಯು ಹವ್ ನಾಟ್ ಬಾಟ್ ದ ID, ಸರ್ ಐ ಕಾಂಟ್ ಅಲೋ ಯು ಅಂತ. ಏನು ಮಾಡ್ಬೇಕು ಹೇಳಿ? ಹಿ ವೆಂಟ್ ಬ್ಯಾಕ್, ವಾಪಸ್ ತೊಗೊಂಡು ಬಂದರು, ಅವನಿಗೆ ತೋರಿಸಿದಾಗ ಹಿ ಅಲೋಡು. ಅವ್ನ ಚೇಂಬರಿಗೆ ಹೋದ್ಮೇಲೆ ಅವನಿಗೆ ಬರೋಕ್ಕೆ ಹೇಳ್ತಾರೆ. ಪಾಪ ಗೇಟ್ಗೆ ಬರೀ ಡಬ ಅನ್ನತ್ತೆ, ಇವತ್ತು ಹೋಗಿತ್ತು ನನ್ನ ನೌಕರಿ ಅಂತ. ಆದರೆ ಅವನು ತುಂಬ ಅಪ್ರಿಷಿಯೇಟ್ ಮಾಡಿ ಅವನಿಗೆ ಮುಂದಿನ ಬಡ್ತಿಯನ್ನು ಮಂಜೂರು ಮಾಡ್ತಾನೆ ನಮ್ಮ ಅಧಿಕಾರಿ. ಇದೊಂದು ಕಾಲ್ಪನಿಕ ಕಥೆ. ಇದು ನೀವು CEO ಆಗಿದ್ದರೆ ಏನು ಮಾಡ್ತಿದ್ರಿ ಅನ್ನೋದನ್ನು ಆಸ್ಕ್ ಯುವರ್ ಓನ್ ಸೆಲ್ಫ್. ಇನ್ನೊಂದು ಹೇಳ್ತೀವಿ, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಇದು ಕಲ್ಪನೆ, ಇದು ಕಾಲ್ಪನಿಕ. ಇದು ಈಗ ನಾ ಮುಂದೆ ಹೇಳ್ತಾ ಇರೋದು ಇದು ನಿಜವಾದ ಘಟನೆ. ಅಮೇರಿಕದ ಅಂಬ್ಯಾಸ್ಡರ್, ಅದು ಬೇಕಿಲ್ಲ ಬೇಡ, ಅಮೇರಿಕದ ಅಂಬ್ಯಾಸ್ಡ್ರು ಡೆಲ್ಲಿಯಲ್ಲಿದ್ದರು. ಅವ್ರಿಗೆ ಅಸಿಸ್ಟೆಂಟಾಗಿ ಒಬ್ಬ ಲೇಡಿ ಇದ್ಲು, ಎಮಿಲಿ ಅಂತ ಹೇಳಿ. ಎಮಿಲಿ ಆ ಅಂಬ್ಯಾಸ್ಡರ ಜೀವನ ವೃತ್ತಾಂತದಲ್ಲಿ ಈ ಘಟನೆ ಬರುತ್ತೆ, ನಾವು ಓದಿದ್ದೀವಿ ಇದನ್ನು. ಎಮಿಲಿ ವಾಸ್ ಹಿಸ್ ಸೆಕ್ರೆಟರಿ. ಒಂದು ಸರಿ ಅಂಬ್ಯಾಸ್ಡರ್ ಬಂದಾಗ ಎಂಬಸಿಗೆ ದೆಹಲಿಯಲ್ಲಿ ಅವ್ರಿಗೆ ಹೇಳ್ತಾಳೆ, ಅಸಿಸ್ಟೆಂಟಿಗೆ ಹೇಳ್ತಾನೆ ಅವನು, ಐ ಆಮ್ ವೆರಿ ಮಚ್ ಟಯರ್ಡ್, ಐ ವಾಂಟ್ ಟು ಟೇಕ್ ರೆಸ್ಟ್, ಇಫ್ ಎನಿ ಫೋನ್ ಕಾಲ್ ಕಮ್ಸ್ ಡೋಂಟ್ ಗಿವ್ ಮೀ, ಡೋಂಟ್ ಡಿಸ್ಟರ್ಬ್ ಮೀ ಅಂತ. ಸೊ ಹಿ ಗೋಸ್ ಆ್ಯಂಡ್ ಟೇಕ್ಸ್ ರೆಸ್ಟ್. ಅವನು ಹೋಗಿ ಮಲಗೋ ಅಷ್ಟೊತ್ತಿಗೆ ಆಗ ಜಾರ್ಜ್ ನಾಟ್ ಕ್ಲಿಂಟನ್, ಲಿಂಡನ್ ಜಾನ್ಸನ್ ಅಂತ ಇದ್ದರು.
ಅಮೆರಿಕನ್ ಪ್ರೆಸಿಡೆಂಟ್. ಹಿ ಮೇಕ್ಸ್ ಎ ಫೋನ್ ಕಾಲ್ ಆ್ಯಂಡ್ ಹೇಳ್ತಾನೆ, ಕನೆಕ್ಟ್ ಮೀ ಟು ದ ಅಂಬಾಸಿಡರ್ ಅಂತ. ಎಮಿಲಿ ರೆಫ್ಯೂಸಸ್. ನೋ ಸರ್, ಐ ಕಾಂಟ್ ಕನೆಕ್ಟ್. ಅವರ್ ಅಂಬಾಸಿಡರ್ ಈಸ್ ಸ್ಲೀಪಿಂಗ್ ನಾ, ಟೇಕಿಂಗ್ ರೆಸ್ಟ್ ಅಂತ. ಡು ಯು ನೋ ವಿತ್ whom you are talking? Yes sir, I am talking with Mr. President Lyndon Johnson. Why you are not carrying out my orders? Sir, I am not serving you, I am serving the ambassador ಅಂತೇಳಿ. ನಿಮ್ಮನ್ನು ಸರ್ವ್ ಮಾಡ್ತಾ ಇಲ್ಲ, ನಾನು ಸೇವೆ ಮಾಡ್ತಿರೋದು ಅಂಬಾಸಿಡರ್ನ ಅಂತಂದು. ಭಾಳ ಸಿಟ್ಟು ಬರುತ್ತೆ ಅವನಿಗೆ. ಇವ್ರು ಎಚ್ಚರ ಆದಮೇಲೆ ಅಂಬಾಸಿಡರ್, ವಾಸ್ ದರ್ ಎನಿ ಫೋನ್ ಕಾಲ್ ಅಂತ ಕೇಳ್ತಾರೆ. ಎಸ್ ಸರ್, ದರ್ ವಾಸ್ ಎ ಫೋನ್ ಕಾಲ್ ಫ್ರಮ್ ದ ಪ್ರೆಸಿಡೆಂಟ್. ವೈ ಡಿಂಟ್ ಯು ಗಿವ್ ಮೀ ದ ಕಾಲ್? ಗಿವ್ ಮೀ ಮೈ ಅಟೆನ್ಷನ್. ವೈ ಡಿಂಟ್ ಯು ಗಿವ್ ದಿ ಕಾಲ್ ಟು ಮಿ? ಸರ್, ಯು ಹ್ಯಾಡ್ ಓನ್ಲಿ ಆಸ್ಕ್ ಮೀ ನಾಟ್ ಟು ಡಿಸ್ಟರ್ಬ್ ಯು. ಗಿವ್ ಮಿ ಕನೆಕ್ಟ್ ಮೀ ಇಮಿಡಿಯೇಟ್ಲಿ ಅಂತ ಕನೆಕ್ಟ್ ಮಾಡ್ತಾರೆ. ಅವು ಲಿಂಡನ್ ಜಾನ್ಸನ್ ತುಂಬ ಕೋಪದಿಂದ, ಯು ಟ್ರಾನ್ಸ್ಫರ್ ಹರ್ ಇಮಿಡಿಯೇಟ್ಲಿ ಅಂತ ಅಂತಾರೆ. ನೋ ಸರ್, she has not made any mistake. I had only instructed her not to disturb me. No, you must transfer to White House. I need such assistants in my office. ಇದು ಸಾಧ್ಯನ ನಮ್ಮ ದೇಶದಲ್ಲಿ? ನಾವು ಆಮೇಲೆ ಒಂದು ಲೇಖನ ಬರೆದಾದ್ಮೇಲೆ ಎಮಿಲಿ ಎಲ್ಲಮ್ಮನಾದಾಗ ಅಂತ ಒಂದು ಬರೆದಿವಿ. ಅದ್ರ ಓದಿ ನಮ್ಮ ಇದರಲ್ಲಿದೆ, ನ್ಯೂಸ್ ಪೋರ್ಟಲ್ಲಿದೆ. ಎಮಿಲಿ ಎಲ್ಲಮ್ಮನಾದಾಗ ಏನಾಗುತ್ತೆ ಅಂತ ಹೇಳಿ ನಮ್ಮ ದೇಶದಲ್ಲಿ. ದಿಸ್ ಈಸ್ ಇಟ್. ಇಷ್ಟು ಅರ್ಧ ಗಂಟೆ ಮಾತಾಡಿಬಿಟ್ರಿ. ಪ್ರಾಯಶಃ ನಿಮ್ಮ ಹಸಿವು ನೀವು ತಡ್ಕೊಂಡು ಕೇಳಿದ್ದೀರಿ. ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಡಾಕ್ಟರ್ ಶಿವರಾಜ್ ಕಬ್ಬೂರ್ ಒಳ್ಳೊಳ್ಳೆ ಅಡುಗೆ ಮಾಡಿಸಿದ್ದಾರೆ ಅಂತ ಕಾಣುತ್ತೆ. ಮಾಡಿಸಿದ್ದೀರಿ. ವೆರಿ ಎಂಟರ್ಟೈನ್, ವೆರಿ ಒಳ್ಳೆ ಇದನ್ನು ಒಳ್ಳೆ ಕೆಲಸ ಮಾಡ್ತಾಯಿದೆಯಪ್ಪ. ತುಂಬ ಬೌದ್ಧಿಕ ವಿಕಾಸಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ. ನಾವು ಮಾಡಬೇಕಾಗಿದ್ದಂಥ ಕೆಲಸವನ್ನು ನೀನು ಮಾಡಿದೆಯಲ್ಲ. ನಮ್ಮ ಹತ್ರ ಯಾರಾದರೂ IAS ಆಗಬೇಕು, IPS ಆಗಬೇಕು ಅಂತ ಬಂದರೆ ಐ ವಿಲ್ ಡೆಫಿನೆಟ್ಲಿ ರೆಫರ್ ಟು ಯು. ತಿಳಿಯುತ್ತೆ? ಅಷ್ಟನ್ನು ಹೇಳಿ ನಿಮಗೆಲ್ಲರಿಗೂ ಇವರು ಒಳ್ಳೇದು ಮಾಡಿ. ಇಟ್ ಈಸ್ ಲೆಫ್ಟ್ ಟು ಯು. It is left to you. I don't say anything. I'm not against it. Yeah, it is left to you. Your decision. ಇಷ್ಟು ಹೇಳಿ ಭಾಳ ಸಂತೋಷ. ನಾವು ಈ ಎಲ್ಲ ಲೂಮಿನರೀಸ್ ಇದ್ದೀರಿ, ಇದರಲ್ಲಿ ಇಂಟೆಲೆಕ್ಚುಯಲ್ಸ್ ಇದ್ದೀರಿ. ನಮಗೆ ಭಾಳ ಕಷ್ಟ. ಕೆಲವು ಸಂದರ್ಭದಲ್ಲಿ ಹಳ್ಳಿ ಜನ ಇರ್ತಾರೆ, ಮತ್ತು ಬೌದ್ಧಿಕ ಮೇಲ್ಪಟ್ಟ ಇದರಲ್ಲಿರ್ತಾರೆ. ಮಾತಾಡೋದು ಭಾಳ ಕಷ್ಟ. ಸಣ್ಣ ಮಕ್ಕಳು ಇರ್ತವೆ. ಈಗೆಲ್ಲ ನೀವು ಎಜುಕೇಟೆಡ್ ಕ್ಲಾಸ್ ಇರೋದ್ರಿಂದ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸಸ್, ಮೈ ಇಮ್ಯಾಜಿನೇಷನ್ಸ್. ವಾಟ್ ಆ್ಯಕ್ಚುಲಿ ಮೈ ಅಕಾಡೆಮಿಕ್ ವರ್ಕ್ ಹ್ಯಾಸ್ ಬಿನ್ ಸಫರಿಂಗ್ ಬಿಕಾಸ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್ಸ್. ನಾವು ಶೈಕ್ಷಣಿಕವಾಗಿ ಏನು ಮಾಡಬೇಕು, ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ದಟ್ ಪೇನ್ಸ್ ಮೀ ವೆರಿ ಮಚ್. ಈ ವಾರದಲ್ಲಿ 7 ದಿನ ಇರುತ್ತೆ. ಒಂದು ದಿನ ನಮ್ಮ ಇದಕ್ಕೆ ಹೋಗುತ್ತೆ, ನ್ಯಾಯಪೀಠಕ್ಕೆ ಹೋಗುತ್ತೆ. ಇನ್ನು ಉಳಿದ 6 ದಿನಗಳಲ್ಲಿ ಒಂದು ದಿನ ನಮಗೆ ಇದಕ್ಕೆ ಹೋಗುತ್ತೆ, ನಾವು ಏನು ಬರಿತೀವಲ್ಲ ಲೇಖನ, ಬಿಸಿಲು ಬೆಳೆದಂಗಳ ಅಂಕಣ, ಅದಕ್ಕೆ ಹೋಗುತ್ತೆ. ಇನ್ನು ಉಳಿದ 5 ದಿನದಲ್ಲಿ 4 ದಿನ ಪ್ರೋಗ್ರಾಮ್ ಆಗಿಬಿಟ್ರೆ ನಾವು ಏನು ಮಾಡ್ಬೇಕು, ಸಮಸ್ಯೆ ನಡೆಸ್ಬೇಕು. ಇವತ್ತು ಈ ತಿಂಗಳು ನಮಗೆ 41 ಕಾರ್ಯಕ್ರಮಗಳಿದ್ದಾವೆ. ಆದರೂ ಸಹ ಗುರುಗಳು ಬರಲ್ಲ ಅಂತ ನಮ್ಮ ಮೇಲೆ ಆಪಾದನೆ ಇದೆ. ಏನು ಮಾಡಬೇಕು? ನೀವೇ ಒಂದು ಸಲಹೆ ಕೊಡಬೇಕು. ನಾವು ಅವರಿಗೆ ಒಂದು ದಿಟ್ಟ ತೀರ್ಮಾನಕ್ಕೆ ಬಂದುಬಿಡ್ತೀವಿ. ಯಾರು ಆಹ್ವಾನ ಮಾಡೋರು ಆಹ್ವಾನ ಮಾಡಿ. ನಮ್ಮ ಮೇಲಿನ ಭಕ್ತಿ ಇದೆ, ಗುರುಗಳ ಕೃಪಾಶೀರ್ವಾದ ಅಂತ ಹಾಕೊಂಡಿದ್ದೀರಲ್ಲ, ಸಾನ್ನಿಧ್ಯ ಅಂತ ಹಾಕೋಬೇಡಿ, ಕೃಪಾಶೀರ್ವಾದ ಅಂತ ಹಾಕ್ಕೊಳ್ಳಿ. ನಮಗೆ ಅನುಕೂಲ ಆಯಿತು, ಡೆಫಿನೆಟ್ಲಿ ಐ ವಿಲ್ ಕಮ್. ಇಫ್ ಹ್ಯಾವ್ ಎ ಬೆಟರ್ ವರ್ಕ್, ಇಂಪಾರ್ಟೆಂಟ್ ವರ್ಕ್, ಐ ಮೇ ನಾಟ್ ಬಿ ಏಬಲ್ ಟು ಕಮ್. ಆವಾಗ ನೀವು ಸಾಹುಕಾರರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಗುರುಗಳು, ಬಡವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನೀವು ಹೇಳಿದರೆ ನಿಮಗೆ ಬಡವರು ಕಾಣಿಸಲ್ಲ ಅಂತ ನಾವು ಹೇಳ್ತೀವಿ. ಸಾಹುಕಾರರು ಕಾಣಿಸ್ತಾರೆ ಹೊರತು ನಿಮಗೆ ಬಡವರು ಕಾಣಿಸಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ತಿಳಿತೆ? ಇಷ್ಟು ಹೇಳಿ ನಮಗೆ ಸಹಕರಿಸಿ ನೀವೆಲ್ಲರೂ ನಮ್ಮ ಯಾವ ಸ್ತರದಲ್ಲಿ ಕೆಲಸ ಮಾಡಬೇಕು ಅಂತಿರುತ್ತೋ ಅದಕ್ಕೆ ಸಮಯ ಬೇಕಾಗುತ್ತೆ, ಅದಕ್ಕೆ ಅನುವು ಮಾಡಿಕೊಡಿ ಅಂತ ನಾವು ನಿಮಗೆ ಅಪೀಲ್ ಮಾಡ್ಕೊಳ್ತದೀವಿ. ಇಷ್ಟು ಮಾಡಿ ಅಂತ ಹೇಳಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ಶಿವರಾಜ್ ಕಪೂರ್ ಇನ್ನೂ ಮೇಲ್ಮಟ್ಟಿಗೆ ಈ ಸಂಸ್ಥೆಯನ್ನು ತೆಗೆದುಕೊಂಡು ಹೋಗಲಿ, ಅದಕ್ಕೆಲ್ಲ ರೀತಿಯ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳಿ
ನನ್ನ ಮಾತುಗಳು ಮುಕ್ತಾಯಗೊಳಿಸ್ತೀನಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸರ್ವರಿಗೂ ದಶರಾಶೀರ್ವಾದವನ್ನು ಕರುಣಿಸಿದಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು.